ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸೆಕೆಂಡ್ ಡೇ ಆಫ್ ನನ್ನ ಗುರುಕುಲ. ಇದೆಲ್ಲ ಏನು ಅಂತಂದ್ರೆ, ಇದೆಲ್ಲ ನಾವು ಸ್ನಾನ ಮಾಡಬೇಕಾದ್ರೆ ನಾವು ಬಿಸಿನೀರೆಲ್ಲ ಇಟ್ಕೊಳ್ತಾ ಇದ್ವಿ. ಇದೆಲ್ಲ ನೀರು ಕಾಸ್ತಾ ಇದ್ವಿ. ಇದೇನಪ್ಪ ಇದೆಲ್ಲ ತೋರಿಸ್ತಿದ್ದಾಳಲ್ಲ ಅಂತ ನೀವು ಅನ್ಕೋತೀರಾ. ಬಟ್ ಇದೆಲ್ಲ ನಮಗೆ ಒಂಥರ ಸ್ಪೆಷಲ್ ಮೆಮೊರೀಸು. ಇಲ್ಲೆಲ್ಲ ಹರಟೆ ಹೊಡೆಯೋದು, ನಾವೆಲ್ಲ ಏನು ಎಲ್ಲ ಗಾಸಿಪ್ ಅದು ಇಲ್ಲ ಮಾಡ್ತಿರೋ ಜಾಗಗಳೆಲ್ಲ ಇದೆಲ್ಲ ಆಗಿರೋದ್ರಿಂದ ನಾನು ತೋರಿಸ್ಕೋಬೇಕು ಅಂತ ನಿಮ್ಗೆ ಅನಿಸ್ತು. ಸೊ ಇದು ಮಾರ್ನಿಂಗ್ ಇದೆಲ್ಲ ಬಾತ್ರೂಮ್ಸ್, ನಮ್ ಸ್ನಾನ ಮಾಡಕ್ಕೆಲ್ಲ ಜಗಳ ಆಡ್ತಾ ಇದ್ವಿ. ಏನ್ ಹಚ್ತಾ ಇದ್ವಿ ಸ್ನಾನ ಮಾಡಕ್ಕೆಲ್ಲ. ಇದೆಲ್ಲ ವಸ್ತಿಗಳು. ಇದು ಆತ್ರೇಯ ಅಂತ ವಸ್ತಿ. ಬೆಳಿಗ್ಗೆ ಎದ್ದು ಬೇಗ ಬೇಗ ಫ್ರೆಶ್ ಅಪ್ ಆದ್ವಿ. ಅದಾದ್ಮೇಲೆ ಪೂಜೆ ಇತ್ತು. ಪೂಜೆ ಅಂತಂದ್ರೆ ಹೊರಗಡೆ ಫಸ್ಟ್ ಗಣೇಶನ್ ಪೂಜೆ ಎಲ್ಲ ಮಾಡ್ತೀವಿ. ಅಲ್ಲಿ ಪೂಜೆಗೆ ಹೋಗಿದ್ವಿ ನಾವು. ಗಣೇಶನ್ ಪೂಜೆ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಸುಲಭ ಅಂತ ಇದೆ ಅಲ್ವಾ, ಪೂಜೆ ಮಾಡೋ ಸ್ಥಳ, ಅಲ್ಲಿ ಹೋಗ್ತಾ ಇದ್ವಿ. ಒಳಗಡೆ ಪೂಜೆ ಅಂತಂದ್ರೆ ನಾವು ಒಳಗಡೆ ಪಂಚದೇವತೆಗಳ ಪೂಜೆ ಮಾಡ್ತೀವಿ. ಅಲ್ಲಿ ಇಬ್ರು ಮೇನ್ ಪೂಜೆ ಮಾಡ್ತಾರೆ. ನಾವೆಲ್ಲ ವೇದ ಮಂತ್ರವನ್ನ ಹೇಳ್ತಾ ಇರ್ತೀವಿ ಹಾಗೂ ಶ್ಲೋಕಗಳನ್ನೆಲ್ಲ ಹೇಳ್ತೀವಿ. ತುಂಬಾ ತರದ ಶ್ಲೋಕಗಳಿದೆ. ಯಾವ ವಾರ ಇರುತ್ತೋ ಆ ವಾರದ ದೇವರದ ಶ್ಲೋಕಗಳನ್ನ, ವೇದ ಮಂತ್ರಗಳನ್ನ ನಾವು ಹೇಳ್ತಾ ಇರ್ತೀವಿ. ಈ ರೀತಿ ಶ್ಲೋಕ, ವೇದಮಂತ್ರ, ಹಾಡುಗಳನ್ನೆಲ್ಲ ಹೇಳ್ತಾ ನಮ್ಮ ಪೂಜೆಯನ್ನ ಮುಗಿಸಿದ್ವಿ. ಪೂಜೆ ಆದ್ಮೇಲೆ ಪಾನೀಯ ಅಂತ ಇರುತ್ತೆ. ಪೂಜೆ ಎಲ್ಲ ಆದ್ಮೇಲೆ ನನ್ನ ಮಗಳು ಆಟ ಆಡ್ಬೇಕು ಮಮ್ಮಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಆಟ ಆಡಕ್ಕೆ ಕರ್ಕೊಂಡು ಬಂದೆ ಪಾರ್ಕಿಗೆ. ಅಲ್ಲಿ ನಮ್ಮ ಮಾತೃಶ್ರೀ ಅವ್ರ ಮಗಳು ಇದ್ಲು. ಅವಳು ಮತ್ತೆ ನನ್ನ ಮಗಳು ಸೇರಿ ಆಟ ಆಡ್ತಾ ಇದ್ರು. ಅದಾದ್ಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ರಾಮಕೃಷ್ಣ ಆಶ್ರಮಕ್ಕೆ. ರಾಮಕೃಷ್ಣ ಆಶ್ರಮ ನಮ್ಮ ಗುರುಕುಲದ ಹಿಂದೆ ಇರೋ ರೋಡಲ್ಲೇ ಇದೆ. ನಾವು ಕಾರ್ ತಗೊಂಡು ನಡ್ಕೊಂಡು ಹೋಗೋದು ಆಗಲ್ಲ. ಬಟ್ ನಾವು ಕಾರ್ ಇತ್ತು ಅಂತ ಕಾರಲ್ಲೇ ಹೋದ್ವಿ. ನನ್ನ ಫ್ರೆಂಡು ನಾವು 5 ಜನ ಹೋಗಿದ್ವಿ. ಅಂದ್ರೆ ನಾವು ಗುರುಕುಲದಲ್ಲಿ ಇದ್ದಾಗ ನಾವು ತುಂಬಾ ಸತಿ ವಾರಕ್ಕೊಮ್ಮೆ ಆದ್ರೂ ಅಲ್ಲಿ ಹೋಗ್ತಾ ಇದ್ವಿ. ಸೊ ಒಂದ್ಸತಿ ವಿಸಿಟ್ ಕೊಟ್ಟು ಬರೋಣ ಅಂತ ಹೋಗಿತ್ತು. ಅಲ್ಲೂ ಫುಲ್ ತೋಟ, ಕೆರೆ ಎಲ್ಲ ಇದೆ. ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಎಲ್ಲ ಹಚ್ಚಿದ್ರು. ನಾವು ಗುರುಕುಲದಲ್ಲಿರುವಾಗ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಅದು ಇವಾಗ ಫುಲ್ ಡೆವಲಪ್ ಆಗಿದೆ. ಮತ್ತೆ ಗಂಡು ಮಕ್ಕಳ ಗುರುಕುಲವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ. ಇದೊಂದು ಕೆರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಫುಲ್ ಗ್ರೀನರಿಯಲ್ಲಿ. ನಾವು ತುಂಬಾ ಫೋಟೋಸ್ ಎಲ್ಲ ತಗೊಂಡ್ವಿ, ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ತುಂಬಾ ತಂಪಾದ ಗಾಳಿ ಎಲ್ಲ ಬೀಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ವಿ ತುಂಬಾ ಹೊತ್ತು. ಅಲ್ಲಿ ಅವಳಂತೂ ಮುಟ್ಟಿದ್ರೆ ಮುನಿ ಅಂತ ಗೊತ್ತಲ್ವಾ. ಸೊ ಅದನ್ನ ಅವಳು ಫಸ್ಟ್ ಟೈಮ್ ನೋಡಿರೋದು. ಫುಲ್ ಮುಟ್ಟಿ ನೋಡ್ತಾ ಇದ್ಲು. ಮುಟ್ಟು ಅಂತ ಹೇಳ್ತಿದ್ದೀನಿ, ಎಲ್ಲ ಚುಚ್ಚು ಅಂತ ಹೇಳ್ತಾ ಇದ್ಲು. ಅಲ್ಲೇ ಮುಟ್ಟಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ಖುಷಿ ಆದ್ಲು ಅವಳು. ಅವಳದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ನಾನು ಮುಟ್ಟಿದ್ರೆ ಮುಟ್ಕೊಂಡು ಆಟ ಎಲ್ಲ ಆಡ್ಕೊಂಡು ಹಳೆಯ ದಿನಗಳನ್ನೆಲ್ಲ ಮೆಲುಕು ಹಾಕ್ತಾ ಇದ್ದೆ. ತುಂಬಾ ಖುಷಿ ಆಗ್ತಾ ಇತ್ತು. ಯಾಕೂ ಅವಾಗೆಲ್ಲ ಫುಲ್ ಅದೇ ಆಡ್ತಾ ಇದ್ವಿ ನಾವು. ಆಮೇಲೆ ರಾಮಕೃಷ್ಣ ಆಶ್ರಮದ ಒಳಗಡೆ ಎಂಟ್ರ್ ಆಗ್ತಾ ಇದ್ವಿ. ಎಂಟ್ರಾಗಿ ನನ್ನ ಮಗಳದ್ದು ಫುಲ್ ಮುಂದೆನೆ, ಎಲ್ಲದಕ್ಕೂ ಮುಂದೆ ಓಡಿ ಹೋಗ್ತಾ ಇದ್ದೆ. ಇದು ನಮ್ಮ ರಾಮಕೃಷ್ಣ ಆಶ್ರಮ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ ಅವರು, ಆಮೇಲೆ ನಿವೇದಿತಾ ಅವ್ರದ್ದು ಫೋಟೋಸ್ನ ಇಟ್ಟು ಪೂಜೆ ಮಾಡ್ತಾರೆ. ಅದಾದ್ಮೇಲೆ ನಾವು ರಿಟರ್ನ್ ಗುರುಕುಲಕ್ಕೆ ಬರ್ತಾ ಇದ್ವಿ. ಹಂಗಂತೂ ನಮ್ಮ ಹುಡುಗಿರಂತೂ ಮಾತೇ ನಿಲ್ಸಲ್ಲ.
ರಿಟರ್ನ್ ಗುರುಕುಲಕ್ಕೆ ಬಂದ್ವಿ. ಕರೆಕ್ಟ್ ಊಟದ ಟೈಮಿಗೆ ರಿಟರ್ನ್ ಬಂದ್ವಿ. ನಾವು ಡೈರೆಕ್ಟ್ ಊಟಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ವಿ. ಊಟ ಮುಗಿಸ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ನಮ್ಮ ಮನೆಗೆ ರಿಟರ್ನ್ ಮಾಡ್ತೀವಿ. ಇದಾಗಿತ್ತು ನನ್ನ ಗುರುಕುಲದ ಪುಟ್ಟ ಪರಿಚಯ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.